ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಸೊ ನಾವು ಇವಾಗ ಇದ್ದೀವಿ ಏಲೂರು ಚೆನ್ನಕೇಶವ ದೇವಸ್ಥಾನದಲ್ಲಿ. ಸೊ ಇಲ್ಲಿಂದ ಒಳಗಡೆ ಹೋಗಿ ದೇವಸ್ಥಾನ ಹೇಗುಂಟಂತ ನೋಡ್ಕೊಂಡು ಬರೋ ಬನ್ನಿ. ಇದು ದೇವಾಲಯದ ಮುಖ್ಯ ದ್ವಾರ. ಸೊ ಇಲ್ಲಿಂದ ನಾವು ಒಳಗಡೆ ಹೋಗ್ಬೇಕು ಈಗ. ಸೊ ಇವಾಗ ಇಲ್ಲಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ಗೆ ಆ್ಯಡ್ ಆದ ನಂತರದಿಂದ ಸೊ ವಿಡಿಯೋ ಮಾಡಲಿಕ್ಕೆ ಯಾವ ರೀತಿಯಾಗಿ ಅಲೋ ಮಾಡ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಗೈಡ್ ವ್ಯವಸ್ಥೆ ಕೂಡ ಕೇಳಿದ್ದೆ. ಸೊ ಅವರು ವಿಡಿಯೋ ಮಾಡೋಂಗಿಲ್ಲ, ಹಾಗೆ ಕೇಳೋದಾದ್ರೆ ಕೇಳಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಈಗ ಸುಮ್ಮನೆ ಒಂದು ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಇದು ದೇವಸ್ಥಾನದ ಮುಖ ಭಾಗ ನೋಡಿ. ಇದು ದೇವಸ್ಥಾನದ ಹೊರಾಂಗಣದಲ್ಲಿ ಇರುವಂಥ ಕೆತ್ತನೆಗಳೆಲ್ಲ ನೋಡಿ. ಇಲ್ಲಿರುವ ಕೆತ್ತನೆಗಳೆಲ್ಲ ನೋಡಿ. ಕೆಲವೊಂದೆಲ್ಲ ನಾಶ ಮಾಡಿದ್ದಾರೆ, ಕೆಲವೊಂದೆಲ್ಲ ಪೂರ್ತಿಯಾಗಿದೆ ನೋಡಿ. ಇದು ಕಪ್ಪೆ ಚೆನ್ನಿಗರಾಯ ಸನ್ನಿಧಾನ. ಇದರಲ್ಲಿ ಅಷ್ಟೇನು ಕೆತ್ತನೆಗಳು ಕಾಣಿಸ್ತಾ ಇಲ್ಲ, ಕೆಲವೊಂದು ಕಡೆ ಮಾತ್ರ ಇದೆ. ಹಿಂದಿನ ಕಾಲದಲ್ಲಿ ಇದೆಲ್ಲ ಯಾವ ಥರ ಮಾಡಿದ್ರೆ ಈಗಾದರೆ ಟೆಕ್ನಾಲಜಿ ಇತ್ತು ಅಂತ ಹೇಳ್ಬೋದು. ಸೊ ಮುಂಚೆಲ್ಲ ಏನೂ ಇರಲಿಲ್ಲ ಅಲ್ಲ, ಆ ಕಾಲದಲ್ಲೇ ಇದನ್ನೆಲ್ಲ ಮಾಡಿ ಇಟ್ಟಿದ್ರು. ನೋಡಿ, ಇದರ ತಲೆನೇ ಇಲ್ಲ ಇದರಲ್ಲಿ. ಯುದ್ಧ ಆದಾಗ ನಾಶ ಮಾಡಿದಂಥ ಕೆಲವೊಂಥದ್ದೆಲ್ಲ. ಇಲ್ಲಿರೋ ಕೆತ್ತನೆಗಳೆಲ್ಲ ನೋಡಿ. ಕೆತ್ತನೆಗಳಲ್ಲಿ ಮಧ್ಯೆ ಇರೋ ಗ್ಯಾಪ್ ಅಲ್ಲ ನೋಡಿ. ಸೊ ಇದನ್ನೆಲ್ಲ ಹೇಗೆ ಕೆತ್ತನೆ ಮಾಡಿದ್ರೇನು. ಎಲ್ಲದರಲ್ಲೂ ಉಂಟು ನೋಡಿ ಈ ಕೆತ್ತನೆ. ಇದು ದೇವಸ್ಥಾನದ ಎದುರುಗಡೆ ಇರೋಂಥ ಕೆರೆ. ಎಷ್ಟೊಂದು ಆಮೆಗಳಿದೆ ಇದರಲ್ಲಿ. ಇನ್ನೂ ನೀರಿರೋದೇ ವಿಶೇಷ. ಇಲ್ಲಿ ಕಾಣಿಸ್ತಾ ಇದ್ದೀನಿ ನಿಮಗೆ, ಆ ಕಪ್ ಕಾಣಿಸ್ತಿರೋದೆಲ್ಲ ಆಮೆಗಳು ನೋಡಿ. ಸೊ ಒಳಗಡೆ ಯಾವುದೇ ರೀತಿಯಾದಂಥ ವಿಡಿಯೋನ ಮಾಡ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ನನ್ನ ಕೈಯಲ್ಲಿ ಎಷ್ಟಾಯಿತೋ ಅಷ್ಟು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ನ ತೆಕ್ಕೊಂಡೆ. ಇದಾದಮೇಲೆ ಈಗ ನೆಕ್ಸ್ಟ್ ಹಳೆಬೀಡಿಗೆ ಹೋಗೋ ಪ್ಲ್ಯಾನ್ ಇದೆ. ಸೊ ಅಲ್ಲಿ ಕೂಡ ಇದೇ ಥರ ಇರ್ಬೋದು, ಮೋಸ್ಟ್ಲಿ ಇದೇ ಥರ ವೀಡಿಯೋ ಮಾಡೋಕ್ಕೆ ಬಿಡೋದಿಲ್ವೇನೋ. ಅಲ್ಲಿ ಸಹ ಎಷ್ಟೇ ಇರ್ಬೋದು, ಕ್ಲಿಪ್ಪಿಂಗ್ಸ್ನ ಹಾಕ್ಕೊಂಡು ನಿಮಗೆ ತೋರಿಸೋಷ್ಟು ಪ್ರಯತ್ನ ಪಡ್ತೀನಿ. ಸೊ ನಾವಿವಾಗ ಹಳೆಬೀಡು ದೇವಸ್ಥಾನದಲ್ಲಿದ್ದೀವಿ. ಸೊ ಇಲ್ಲಿ ಕೂಡ ವಿಡಿಯೋ ಅಲೋ ಇಲ್ಲ ಅಂತ ಅಂದ್ಕೊಳ್ತೀನಿ. ಸೊ ನೋಡ ಬಿಡೋಲ್ಲರೆಗೆ ಹೋಗೋದು, ಇಲ್ಲಾಂದರೆ ಹಾಗೆ ನೋಡ್ಕೊಂಡು ಬಂದರೆ ಆಯ್ತು. ಇದು ನೋಡಿ ಹೊಯ್ಸಳರ ಲಾಂಛನ. ಸೊ ಅಲ್ಲಿ ಕೂಡ ಇತ್ತಿದು ಬೇಲೂರು.
ಇದು ಹಳೇಬೀಡು ದೇವಸ್ಥಾನದ ಎಂಟ್ರೆನ್ಸು. ಸೊ ಇಲ್ಲಿ ಕೂಡ ನೋಡಿ ಇದೇ ಥರ ಆದಂಥ ಆರ್ಕಿಟೆಕ್ಚರ್ಗಳು ಫುಲ್ಲು. ಸೊ ಇಲ್ಲಿ ಕೂಡ ಕೆತ್ತನೆಗಳೆಲ್ಲ ನೋಡಿ ಎಷ್ಟು ವಿಶೇಷವಾಗಿದೆ ಅಂತ. ಒಂದೊಂದು ಕೆತ್ತನೆ ಕೂಡ ಅಷ್ಟು ಡೀಟೇಲಿಂಗ್ ಆಗಿ ಮಾಡಿರ್ತಾರೆ ನೋಡಿ. ಇಲ್ಲಿ ನೋಡಿ ಯುದ್ಧ ಸಂದರ್ಭದಲ್ಲಿ ಇದೆಲ್ಲ ತುಂಡಾಗಿರುವಂಥದ್ದು. ಇದರಲ್ಲಿ ನೋಡಿ, ಇದರಲ್ಲಿ ನೋಡಿದ ಪ್ರಕಾರ ಬೇಲೂರಿಗಿಂತ ಜಾಸ್ತಿನೇ ಇಲ್ಲೆಲ್ಲ ಇರುವಾಗಿದೆ ನೋಡಿ. ಅಲ್ಲಿನ ಕೆತ್ತನೆಗಿಂತ ಇಲ್ಲಿ ತುಂಬ ಡಿಫ್ರೆಂಟ್ ಆಗಿದೆ ಮಾತ್ರ ಈ ಕೆತ್ತನೆ ಎಲ್ಲ. ಸೊ ಈ ರೀತಿಯಾಗಿರುವಂಥ ಸ್ಕಲ್ಪ್ಚರ್ಗಳನ್ನು ಕಾಪಾಡಲಿಕ್ಕೋಸ್ಕರನೇ ಇದನ್ನು ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ಕನ್ವರ್ಟ್ ಮಾಡಿರ್ತಾರೆ. ಸೊ ಇವಾಗ ಇದು ಯುನೆಸ್ಕೋ ಅಂಡರಲ್ಲಿ ಕೂಡ ಸೇರ್ಪಡೆಗೊಂಡಿರೋದು ಒಂದು ವಿಶೇಷ, ಒಂದು ಹೆಮ್ಮೆ ಕೂಡ ಹೌದು. ಸೊ ಇಲ್ಲ ನೋಡಿ, ಇಲ್ಲಿ ಬಾಣ ಬಿಡ್ತಾ ಇರೋವಂಥದ್ದು ನೋಡಿ, ಈ ರೀತಿಯಾಗಿ ಬಂದು ಎಷ್ಟು ಡೀಟೇಲಿಂಗ್ ಆಗಿ ಕೊಟ್ಟಿದ್ದಾರೆ ನೋಡಿ. ಇದೆಲ್ಲ ಒಂದೊಂದು ಸಣ್ಣ 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 ಡೀಟೇಲ್ಸ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿನ ಸ್ಕಲ್ಪ್ಚರ್ನ ಒಂದು ಇದು ನೋಡಿ, 7ರಿಂದ 8 ಥರದಲ್ಲಿ ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ಕಟ್ಟಿದ್ದಾರೆ ನೋಡಿ. ಇವೆಲ್ಲವೂ ಕೂಡ ಹೊಯ್ಸಳರ ಎಂಪೈರ್ ಕಾಲದಲ್ಲಿ ಇದ್ದಂತಹದ್ದು ಕಟ್ಟಿರುವಂಥದ್ದು. ಸೊ ಹೊಯ್ಸಳರ ವಾಸ್ತುಶಿಲ್ಪ ನೋಡಿ ಇದರಲ್ಲಿ ಕಾಣಿಸ್ತಿರುವಂಥದ್ದು ನಿಮಗೆ. ಇಲ್ಲಿರೋ ತಲೆಗಳನ್ನು ನೋಡುವಾಗ ಮೋಸ್ಟ್ಲಿ ರಾವಣ ಅನಿಸ್ತದೆ, ಮೇಲೆ ಕೂತಿರೋ ಶಿವಪಾರ್ವತಿಯವರು ನೋಡಿ. ಇದು ಕೈಲಾಸ ಪರ್ವತವನ್ನು ಎತ್ತಿದದ್ದು ಅಂತ ಅಂದ್ಕೊಳ್ತೀನಿ. ಸೊ ಅದೇ ಥರ ಕಾಣ್ತಾ ಇದೆ. ಅದರಲ್ಲಿರೋ ತಲೆ ಮೇಲಿರೋ ಡೀಟೇಲ್ಸ್ ಎಲ್ಲ ನೋಡಿ. ಇಲ್ಲಿ ಮೊದಲು ಮರ ಎಲ್ಲ ಇತ್ತು ನೋಡಿ. ದೊಡ್ಡ ನಂದಿ ಇರುವಂಥದ್ದು. ಇಲ್ಲಿನ ಈ ವಾಸ್ತುಶಿಲ್ಪ ಅನ್ನೋದು ಈಗ ನಮಗೆ ನೋಡಲಿಕ್ಕೆ ಇಷ್ಟು ಸುಂದರವಾಗಿದ್ದರೂ ಕೂಡ ಸೊ ಮುಂಚೆಲ್ಲ ಇದೆಲ್ಲ ಹೇಗೆ ಇದ್ದಿರ್ಬೋದು ಅಲ್ವಾ? ನೋಡಲಿಕ್ಕೆ 2 ಕಣ್ಣು ಸಾಲದು ಇದೆಲ್ಲ. ನಮ್ಮ ಜನರ ಮನಸ್ಥಿತಿ ನೋಡಿ, ಒಂದು ಯಾವುದೋ ಒಂದು ಸುಂದರವಾದ ಏನಾದರೂ ಇದ್ದರೆ ಅದೇ ನೋಡಿ ಹೆಸರೆಲ್ಲ ಬರೆದ್ಬಿಟ್ಟು ಎಲ್ಲ ಕಡೆ ಹೆಸರು ಬರೆದ್ಬಿಟ್ಟು ಹಾಳು ಮಾಡಿ ಹೋಗ್ತಾರೆ ನೋಡಿ. ಇದಕ್ಕೋಸ್ಕರನೇ ಇಲ್ಲೆಲ್ಲ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಿರುವಂಥದ್ದು. ಇದನ್ನೆಲ್ಲ ನಾವು ಉಳಿಸ್ಕೊಂಡು ಮುಂದಿನ ಪೀಳಿಗೆಗೆಲ್ಲ ತೋರಿಸ್ಬೇಕಾದಂಥದ್ದು, ಉಳಿಸ್ಕೊಂಡು ಹೋಗಬೇಕಾದಂಥ ಜಾಗಗಳಿರೋದು. ಈ ಥರ ಮಾಡಿ ಹಾಳು ಮಾಡಬಾರ್ದು ಯಾವತ್ತಿದ್ರು. ನಮ್ಮ ಪರಂಪರೆ ಹಿಸ್ಟ್ರಿಗಳನ್ನೆಲ್ಲ ತಿಳಿಸೋಕ್ಕೆ ಇವುಗಳು ಬಿಟ್ಟರೆ ಮತ್ತೆ ಯಾವುದೂ ಇಲ್ಲ ನಮ್ಮ ಹತ್ರ. ಆಧಾರವಾಗಿ ಇರುವಂಥದ್ದೆಲ್ಲ ಇವುಗಳೇ. ಸೊ ಇದನ್ನೆಲ್ಲ ಉಳಿಸ್ಕೊಂಡು ಹೋದರೆ ಮಾತ್ರ ಮುಂದಿನ ಜನಾಂಗಕ್ಕೆ ಹಿಂದೆ ಹೇಗಿತ್ತು ನಮ್ಮ ಭಾರತ ಅನ್ನೋದು ಗೊತ್ತಾಗುತ್ತೆ. ನೀವು ಅಲ್ಲಿ ಹೊಯ್ಸಳೇಶ್ವರ ದೇವಸ್ಥಾನ ಈಗ ಹಳೇಬೀಡಲ್ಲಿ ನೋಡಿದ್ರಲ್ಲ, ಸೊ ಅದರಲ್ಲಿ ಅಳಿದುಳಿದಂತಹ ಮೂರ್ತಿಗಳು, ಕೆತ್ತನೆಗಳ ಅವಶೇಷಗಳೆಲ್ಲ ಇರ್ತಲ್ಲ, ಅದನ್ನೆಲ್ಲ ತಂದು ಇಲ್ಲಿ ಇಟ್ಟಿದ್ದಾರೆ ನೋಡಿ. ಇದೆಲ್ಲ ಯುದ್ಧ ಸಮಯದಲ್ಲೆಲ್ಲ ತುಂಡಾದಂತಹ ಪಾರ್ಟ್ಸ್ಗಳು, ಎಲ್ಲ ಅವಶೇಷಗಳನ್ನು ಇಲ್ಲಿ ರಾಶಿ 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 ತಂದು ಹಾಕಿದ್ದಾರೆ. ಸೊ ಹಳೇಬೀಡಲ್ಲಿ ಇಲ್ಲಿ ದೇವಸ್ಥಾನದ ವೀಡಿಯೋ ಮಾಡ್ಕೊಳ್ಳಿಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ ಇರಲಿಲ್ಲ. ಬಟ್ ಅಲ್ಲಿ ಸೆಕ್ಯೂರಿಟಿಗಳು ಹೇಳಿದ್ದು ಗೈಡ್ ತಗೊಂಡು ಅವರ ವಿಶ್ಲೇಷಣೆ ಎಲ್ಲ ಮಾಡ್ತಾರೆ. ಸೊ ಅದರದ್ದು ವೀಡಿಯೋನು ಮಾಡ್ಕೊಳ್ಬೇಡಿ ಅಂತ ಹೇಳ್ತಾಯಿದ್ರು. ಸೊ ಇಲ್ಲೇನಂತ ಏನು ಪ್ರಾಬ್ಲಮ್ ಆಗಲಿಲ್ಲ, ಆದಷ್ಟು ವೀಡಿಯೋನ ಮಾಡಿದ್ದೇನೆ. ಹಾಗೆ ಮುಂದೆ ಈಗ ರೂಮ್ ಕಡೆ ಹೋಗ್ತಾಯಿದ್ವಿ.